ನಮಸ್ಕಾರ ಸ್ನೇಹಿತರೆ, ಇಂದು ನಾನು ನಿಮಗೆ ಘನತ್ಯಾಜ್ಯ ವಿಲೇವಾರಿ ಸಮರ್ಪಕವಾಗಿ ನಿಭಾಯಿಸಲು ಆಗದೆ ಘನತ್ಯಾಜ್ಯಗಳಿಂದ ಆರೋಗ್ಯ, ಪರಿಸರ ಸೇರಿದಂತೆ ಇನ್ನಿತರೆ ಸಮಸ್ಯೆ ಎದುರಿಸುತ್ತಿರುವ ಒಂದು ಮಹಾನಗರದ ಕುರಿತು ಮಾಹಿತಿ ನೀಡುತ್ತಿದ್ದೇನೆ. ಈ ರಾಜ್ಯದಲ್ಲಿ ಮಾನವ ನಿರ್ಮಿತ ಭಾರತದ ಅತಿ ಎತ್ತರದ ಘನತ್ಯಾಜ್ಯ ಪರ್ವತವೇ ಸೃಷ್ಟಿಯಾಗಿದೆ. ಹಾಗಾದರೆ ಎಲ್ಲಿದೆ ಈ ಮಾನವ ನಿರ್ಮಿತ ಭಾರತದ ಅತಿ ಎತ್ತರದ ಘನತ್ಯಾಜ್ಯ ಪರ್ವತ? ರಾಷ್ಟ್ರ ರಾಜಧಾನಿ ಎಂದು ಕರೆಸಿಕೊಳ್ಳುವ ದೆಹಲಿಯಲ್ಲಿದೆ ಈ ಘನತ್ಯಾಜ್ಯ ಪರ್ವತ. 3 ಕೋಟಿಗೂ ಅಧಿಕ ಜನಸಂಖ್ಯೆ ಹೊಂದಿರುವ ಈ ನಗರವು 2028ರ ವೇಳೆಗೆ ಜಗತ್ತಿನ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಮಹಾನಗರವಾಗಲಿದೆ ಎಂದು ಮೇ 2018ರ ವಿಶ್ವಸಂಸ್ಥೆ ವರದಿ ನೀಡಿದೆ. ಅತಿಯಾದ ವಾಹನಗಳ ದಟ್ಟ ಹೊಗೆ, ಕಾರ್ಖಾನೆಗಳ ವಿಷಪೂರಿತ ಅನಿಲಗಳಿಂದಾಗಿ ಆಮ್ಲಜನಕದ ಪ್ರಮಾಣ ಕುಸಿದಿದ್ದು, ವಾಯು ಮಾಲಿನ್ಯ ಸೇರಿದಂತೆ ಉಸಿರಾಟ, ಶ್ವಾಸಕೋಶ ಸೇರಿದಂತೆ ಅನೇಕ ಆರೋಗ್ಯ ಸಮಸ್ಯೆಗಳನ್ನು ಅಲ್ಲಿನ ಜನರು ಎದುರಿಸುತ್ತಿದ್ದಾರೆ. ನಿರಂತರವಾಗಿ ಬೆಳೆಯುತ್ತಿರುವ ಜನಸಂಖ್ಯೆಯಿಂದಾಗಿ ಈ ಮಹಾನಗರವು ಉತ್ಪಾದಿಸುವ ತ್ಯಾಜ್ಯದ ಪ್ರಮಾಣ ಅಧಿಕವಾಗಿದ್ದು, ಇದರ ಸರಿಯಾದ ವಿಲೇವಾರಿಯ ಕೊರತೆಯಿಂದಾಗಿ ಈ ವಿಸ್ತಾರವಾದ ಮೆಟ್ರೋಪಾಲಿಟನ್ ನಗರದಲ್ಲಿ ಬೃಹತ್ ಆಕಾರದ ಕಸದ ಪರ್ವತಗಳು ಸೃಷ್ಟಿಯಾಗಿವೆ. ಬಾಲ್ಸ್ಟಾ, ಓಖ್ಲಾ, ಗಾಜಿಪುರ್ ಈ 3 ಡಂಪ್ ಸೈಟ್ಗಳನ್ನು ಮುನ್ಸಿಪಲ್ ಕಾರ್ಪೊರೇಷನ್ ಆಫ್ ದೆಹಲಿ ಗುರುತಿಸಿದ್ದು, ಇದರಲ್ಲಿ ಗಾಜಿಪುರ್ ಅತ್ಯಂತ ವಿಶಾಲವಾಗಿದ್ದು ಸುಮಾರು 70 ಎಕರೆ ಭೂಪ್ರದೇಶವನ್ನು ಹೊಂದಿದೆ. ಇದು 1984ರಲ್ಲಿ ಕಾರ್ಯಾರಂಭ ಮಾಡಲಾದ ಅತ್ಯಂತ ಹಳೆಯ ಡಂಪ್ ಸೈಟ್ ಆಗಿದೆ. ಅಲ್ಲಿಂದ ಇಲ್ಲಿಯ ತನಕ ದೆಹಲಿಯ ನಗರದಲ್ಲಿ ಉತ್ಪತ್ತಿಯಾಗುವ ತ್ಯಾಜ್ಯವನ್ನು ಇಲ್ಲಿ ಸುರಿಯಲಾಗುತ್ತದೆ. ಪ್ರತಿದಿನ 600ರಿಂದ 700 ಟ್ರಕ್ ತ್ಯಾಜ್ಯ ಖಾಲಿಯಾಗುತ್ತಿದ್ದು, ಇದು ಸರಿಸುಮಾರು 3000 ಮೆಟ್ರಿಕ್ ಟನ್ಗಳಷ್ಟು ಇದ್ದು, ಇಲ್ಲಿ ಮಾನವ ನಿರ್ಮಿತ ಘನತ್ಯಾಜ್ಯ ಪರ್ವತವೇ ಸೃಷ್ಟಿಯಾಗಿದ್ದು, ಇದನ್ನ ಭಾರತದ ಟಾಲೆಸ್ಟ್ ಮೌಂಟೇನ್ ಆಫ್ ಗಾರ್ಬೇಜ್ ಎಂದು ಕರೆಯಲಾಗುತ್ತದೆ. ಗಾಜಿಪುರ್ ತ್ಯಾಜ್ಯ ಭೂಮಿಯು 2 ಫುಟ್ಬಾಲ್ ಕ್ರೀಡಾಂಗಣಕ್ಕೆ ಸಮಾನವಾಗಿದೆ. 65 ಮೀಟರ್ ಎತ್ತರ ಇದ್ದು, ಭಾರತದ ಐತಿಹಾಸಿಕ ಸ್ಮಾರಕ ಕುತುಬ್ ಮಿನಾರ್ನ ಎತ್ತರಕ್ಕೆ ಸರಿಸಮಾನವಾಗಿ ಬೆಳೆಯುತ್ತಿದೆ. ಇದರಿಂದಾಗಿ ದೆಹಲಿ ಸರ್ಕಾರ ಟೀಕೆಗೆ ಗುರಿಯಾಗಿದೆ. ಎಷ್ಟೇ ಪ್ರಯತ್ನಿಸಿದರೂ ಕಸ ವಿಲೇವಾರಿ ಮಾಡಲು ಸರ್ಕಾರ ವಿಫಲವಾಗುತ್ತಿದೆ. ಸುತ್ತಲಿನ ಪ್ರದೇಶಗಳಿಗೆ ಗುಡ್ಡದ ಭೂತದಂತೆ ಕಾಡುತ್ತಿದೆ ಈ ತ್ಯಾಜ್ಯ ಪರ್ವತ. ಗಾಜಿಪುರ್ ಈ ತ್ಯಾಜ್ಯ ಭೂಮಿಯ ಸುತ್ತಲೂ ಸುಮಾರು 1 ಲಕ್ಷಕ್ಕೂ ಅಧಿಕ ನಿವಾಸಿಗಳಿದ್ದು, ಇಲ್ಲಿನ ಬಹುತೇಕ ಜನರು ಈ ತ್ಯಾಜ್ಯ ವಿಲೇವಾರಿಯ ಮತ್ತು ಕಸದ ರಾಶಿಯಿಂದ ಪ್ಲಾಸ್ಟಿಕ್, ಕಬ್ಬಿಣ, ಸಿರಿಂಜ್ ಮುಂತಾದ ವಸ್ತುಗಳನ್ನು ಬೇರ್ಪಡಿಸುವ ವೃತ್ತಿಯಲ್ಲಿ ಅವಲಂಬನೆಯಾಗಿದ್ದು, ಈ ಕಾರ್ಮಿಕರಿಗೆ ಯಾವುದೇ ರೀತಿಯ ಸುರಕ್ಷತೆ ಇಲ್ಲದಿರುವುದರಿಂದ ಅಪಘಾತದಲ್ಲಿ ಗಾಯಗಳಾಗುವುದು ಸರ್ವೇ ಸಾಮಾನ್ಯವಾಗಿದೆ. ಇನ್ನು ತ್ಯಾಜ್ಯವು ಪ್ರತಿನಿತ್ಯ ಕೊಳೆಯುವುದರಿಂದ ಇದರ ದುರ್ವಾಸನೆಯು ಕಿಲೋಮೀಟರ್ಗಳಷ್ಟು ಹರಡುತ್ತಿದ್ದು, ಮಾಂಸ ಮತ್ತು ತರಕಾರಿ ಮುಂತಾದ ಸಾವಯವ ಪದಾರ್ಥಗಳು ಕೊಳೆತು ಇದರಿಂದ ಮಿಥೇನ್ ಎಂಬ ಹಸಿರು ಅನಿಲ ಉತ್ಪತ್ತಿಯಾಗುವುದರಿಂದ ಆಗಾಗ ಬೆಂಕಿ ಕಾಣಿಸಿಕೊಳ್ಳುತ್ತದೆ. ಈ ಬೆಂಕಿಯ ತೀವ್ರತೆ ಎಷ್ಟಿರುತ್ತದೆ ಎಂದರೆ 2 ರಿಂದ 3 ದಿನಗಳಾದರೂ ಇದು ಉರಿಯುತ್ತಿರುತ್ತದೆ. ಇದನ್ನು ನಂದಿಸಲು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಶ್ರಮ ಪಡಬೇಕಾಗುತ್ತದೆ. ಇದರಿಂದ ಉಂಟಾಗುವ ದಟ್ಟ ಹೊಗೆ ಹಾಗೂ ದುರ್ವಾಸನೆಯಿಂದ ಟಿಬಿ, ಶ್ವಾಸಕೋಶ, ಚರ್ಮ ರೋಗಕ್ಕೆ ಅಲ್ಲಿನ ಜನರು ತುತ್ತಾಗುತ್ತಿದ್ದಾರೆ. ಈ ಕಸದ ರಾಶಿಯಿಂದ ವಾಯು ಮಾಲಿನ್ಯ ಮತ್ತು ಜಾಗತಿಕ ತಾಪಮಾನಕ್ಕೂ ಕಾರಣವಾಗಿದೆ. ಸ್ನೇಹಿತರೆ, ಇಂದು ಮಹಾನಗರಗಳಿಂದ ಉತ್ಪತ್ತಿಯಾಗುವ ತ್ಯಾಜ್ಯ ವಿಲೇವಾರಿ ಮತ್ತು ಅದರ ಸಮರ್ಪಕ ಬಳಕೆಯು ಒಂದು ಸವಾಲಿನ ಕೆಲಸವಾಗಿದೆ. ಇನ್ನು ಪ್ರತಿ ವರ್ಷ ಪ್ರಪಂಚದಾದ್ಯಂತ ಮಹಾನಗರಗಳಿಂದ ಸುಮಾರು 201 ಕೋಟಿ ಟನ್ಗಳಷ್ಟು ಘನತ್ಯಾಜ್ಯ ಉತ್ಪತ್ತಿಯಾಗುತ್ತಿದ್ದು, ಇದೊಂದು ಜಾಗತಿಕ ಸಮಸ್ಯೆಯಾಗಿದೆ. ಕೆಲವೊಂದು ಮುಂದುವರೆದ ರಾಷ್ಟ್ರಗಳಲ್ಲಿ ಈ ತ್ಯಾಜ್ಯವನ್ನ ಮರುಬಳಕೆ ಅಥವಾ ಕಚ್ಚಾ ವಸ್ತುಗಳ ಉತ್ಪಾದನೆಗೆ ಬಳಸಲಾಗುತ್ತದೆ ಮತ್ತು ಈ ತ್ಯಾಜ್ಯಗಳಿಂದ ಉತ್ಪತ್ತಿಯಾಗುವ ಮಿಥೇನ್ ಗ್ಯಾಸ್ನಿಂದ ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವ ತಂತ್ರಜ್ಞಾನ ಬಳಸಲಾಗುತ್ತಿದೆ. ಇನ್ನು ನಮ್ಮ ದೇಶದಲ್ಲಿ ಇದನ್ನು ಸಮರ್ಪಕವಾಗಿ ಬಳಕೆ ಮಾಡುವ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಬೇಕಾಗಿದೆ. ಇನ್ನು ಪರಿಸರದ ಸ್ವಚ್ಛತೆ ಇದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಡಸ್ಟ್ಬಿನ್ ಹಾಕುವುದರ ಜೊತೆಗೆ ಮನೆಯಲ್ಲಿದ್ದ ಕಸವನ್ನು ಹಸಿ ಕಸ ಮತ್ತು ಒಣ ಕಸ ವಿಂಗಡಣೆ ಮಾಡಿಕೊಡುವುದರಿಂದ ನಾವು ಈ ಸ್ವಚ್ಛತಾ ಅಭಿಯಾನಕ್ಕೆ ಕೈ ಜೋಡಿಸೋಣ. ಧನ್ಯವಾದ.